ಮಾರ್ಗಣಿಯೇ ಮುಖ್ಯ ಲಭ್ಯದ ಮಾತದಂತಿರಲಿ ಸ್ವರ್ಗವನು ಭುವಿಗಿಳಿಸಬಲ್ಲವನದಾರು ಅರ್ಗಲ ವಿಹೀನ ಸರ್ವಾರ್ಥ ಸಹಭಾಗಿತೆಯೇ ಅರ್ಗಾರ್ಹ ತತ್ವವೆಲೋ ಮಂಕುತಿಮ್ಮ. ಕೆಲವು ಕಗ್ಗಗಳ ಹಿಂದೆ ನಾವು ನೋಡಿದ್ವಿ, ಅಂದರೆ ವಿಜ್ಞಾನದ ಮೂಲಕ ಸುಖ ಸಾಧನಗಳನ್ನು ಮನುಷ್ಯ ಯಾವ ರೀತಿ ಕಂಡುಕೊಂಡಿದ್ದಾನೆ, ಪ್ರಪಂಚವನ್ನು ಒಂದು ಒಳ್ಳೆಯ ಜಾಗವನ್ನಾಗಿ ಹೇಗೆ ಮಾಡ್ಕೊಂಡಿದ್ದಾನೆ ಅಂತ. ಈ ಸುಖ ಸಾಧನಗಳ ಹುಡುಕಾಟವೇ ಮುಖ್ಯ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಹೌದು, ಅದು ಮುಖ್ಯ. ಆದರೆ ಈ ಸುಖ ಸಾಧನಗಳ ಹುಡುಕಾಟ ಅನ್ನೋದು ಅಂದರೆ ಯಾವ ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯ? ಯಾರ ಕೈಲಾದರೂ ಸ್ವರ್ಗನ ಭೂಮಿಗೆ ಕರ್ಕೊಂಬಂದು ಕೂರ್ಸೋಕ್ಕಾಗತ್ತಾ? ಅಂದರೆ ಅಷ್ಟು ಸುಖಮಯವಾಗಿ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಒಂದು ರೀತಿ ಸುಖದ ಪರಾಕಾಷ್ಠೆ ಅಂದರೆ ಯಾವುದು ಅಂತಂದರೆ, ಏನೇನು ನಮಗೆ ಸಂಪನ್ಮೂಲಗಳಿದೆಯೋ ಅದನ್ನು ಯಾವುದೇ ಅಡೆತಡೆ ಇಲ್ಲದೆ ಎಲ್ಲರೂ ಹಂಚ್ಕೊಂಡು ಎಲ್ಲರ ಹಿತಕ್ಕೋಸ್ಕರ ಬಾಳ್ವೆ ಮಾಡೋದೇ ಅದೇ ನಿಜವಾದ ಸುಖ ಸಾಧನ ಅನ್ನೋದನ್ನು ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ. ಅಂದರೆ ಒಂದು ರೀತಿ ನಾವು ಏನು ಈ ವಸುಧೈವ ಕುಟುಂಬಕಂ ಇದೆಲ್ಲ ಹೇಳ್ತೀವಿ, ಇದು ಎಲ್ಲವುದು ಕೂಡ ಒಂದು ರೀತಿ ಎಲ್ಲರೂ ಒಟ್ಟಿಗೆ ಸೇರಿ ಬಾಳ್ವೆ ಮಾಡುವಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಆಶಾಭಾವನೆಯಿಂದ ಇರೋದು. ಸೊ ಈ ರೀತಿಯ ಒಂದು ಸಂಕಲ್ಪವನ್ನು ನಾವು ಮಾಡಿಕೊಂಡ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲವನ್ನೂ ಭೋಗಿಸುವಂತಹ ಸ್ಥಿತಿಗೆ ಹೋದಾಗ ಅದೇ ಅಲ್ಟಿಮೇಟ್ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.